ಮಕ್ಕಳೇ, ಈ ದಿನ ನಾವು ಪಾರದರ್ಶಕ ವಸ್ತು, ಅಪಾರದರ್ಶಕ ವಸ್ತುಗಳು ಮತ್ತು ಮಿತ ಪಾರದರ್ಶಕ ವಸ್ತುಗಳು ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಪಾರದರ್ಶಕ ವಸ್ತುಗಳು ಅಂದರೆ ಯಾವ ವಸ್ತುವು ತನ್ನ ಮೂಲಕ ಬೆಳಕನ್ನು ಹಾದು ಹೋಗಲು ಬಿಡುತ್ತದೆಯೋ ಅದು ಪಾರದರ್ಶಕ ವಸ್ತು. ಅಪಾರದರ್ಶಕ ವಸ್ತು ಅಂದರೆ ಯಾವ ವಸ್ತು ತನ್ನ ಮೂಲಕ ಬೆಳಕನ್ನು ಹಾದು ಹೋಗಲು ಬಿಡುವುದಿಲ್ಲವೋ ಅದು ಅಪಾರದರ್ಶಕ ವಸ್ತು. ಹಾಗೆ ಮಿತ ಪಾರದರ್ಶಕ ವಸ್ತು ಅಂದರೆ ತನ್ನ ಮೂಲಕ ಸ್ವಲ್ಪ ಪ್ರಮಾಣದ ಬೆಳಕನ್ನು ಹಾದು ಹೋಗಲು ಬಿಡುವಂತಹ ವಸ್ತುಗಳನ್ನು ನಾವು ಮಿತ ಪಾರದರ್ಶಕ ವಸ್ತುಗಳು ಅಂತ ಕರಿತೇವೆ. ಇದನ್ನು ಕಂಡುಹಿಡಿಯೋದು ತುಂಬ ಸುಲಭ. ಇಲ್ಲಿ ನೋಡಿ, 2 ಡಬ್ಬಿ ಇದೆ. ಒಂದು ಗಾಜಿನ ಬಾಕ್ಸ್, ಇನ್ನೊಂದು ಸ್ಟೀಲ್ ಬಾಕ್ಸ್. ಗಾಜಿನ ಡಬ್ಬಿಯಲ್ಲಿ ಏನಿದೆ? ಗೋಡಂಬಿ ಇದೆ. ಸ್ಟೀಲ್ ಡಬ್ಬದ ಒಳಗೆ ಏನಿದೆ ಅಂತ ಗೊತ್ತಾಗ್ತಾ ಇಲ್ಲ. ಹಾಗಾದರೆ ಇಲ್ಲಿ ಗಾಜು ಪಾರದರ್ಶಕ. ಯಾಕೆ ಅಂದರೆ ಗಾಜಿನ ಮೂಲಕ ವಸ್ತು ಕಾಣ್ತಾ ಇದೆ ಅಂದರೆ ಅದು ಬೆಳಕನ್ನು ಸಂಪೂರ್ಣವಾಗಿ ಹಾದು ಹೋಗಲು ಬಿಡುತ್ತೆ ಅಂತ ಅರ್ಥ. ಇಲ್ಲಿ ಸ್ಟೀಲ್ ಅಪಾರದರ್ಶಕ ವಸ್ತು. ಯಾಕೆ ಅಂದರೆ ಸ್ಟೀಲ್ ಒಳಗೆ ಏನು ವಸ್ತು ಇದೆ ಅಂತ ನಮಗೆ, ಸ್ಟೀಲ್ ಡಬ್ಬದ ಒಳಗೆ ಏನು ವಸ್ತು ಇದೆ ಅಂತ ನಮಗೆ ಕಾಣ್ತಾ ಇಲ್ಲ ಅಂದರೆ ಅದು ಬೆಳಕನ್ನು ಹಾದು ಹೋಗಲಿಕ್ಕೆ ಬಿಡ್ತಾ ಇಲ್ಲ. ಆದ್ದರಿಂದ ಅದು ಅಪಾರದರ್ಶಕ ವಸ್ತು. ಇಲ್ಲಿ ನೀರು, ನೀವು ನೀರಲ್ಲಿ ಮುಖ ನೋಡಿದರೆ ಸಂಪೂರ್ಣವಾಗಿ ನಿಮ್ಮ ಮುಖ ಕಾಣುತ್ತೆ. ಹಾಗಾದರೆ ನೀರು ಪಾರದರ್ಶಕ ವಸ್ತು. ನಮ್ಮ ಸುತ್ತಮುತ್ತ ಗಾಳಿ ಇದ್ದರೂ ಕೂಡ ಎಲ್ಲ ವಸ್ತುಗಳು ನಮಗೆ ಕಾಣ್ತದೆ. ಅದರಿಂದ ಗಾಳಿ ಕೂಡ ಪಾರದರ್ಶಕ ವಸ್ತು. ನೀವು ಕಲ್ಲು, ದಪ್ಪ ಬಟ್ಟೆ, ರಟ್ಟು, ಮರದ ಹಲಗೆ, ಇಟ್ಟಿಗೆ ಇವುಗಳನ್ನು ನಿಮಗೆ ಅಡ್ಡ ಆಗಿ ಇಟ್ಕೊಳ್ಳಿ. ಅಡ್ಡ ಆಗಿ ಹಿಡ್ಕೊಂಡು ಎದುರಿಗಿರೋ ವಸ್ತುಗಳು ಕಾಣ್ತದಾ ನೋಡಿ? ಕಾಣೋದಿಲ್ಲ. ಯಾಕೆ? ಅದು ಅಪಾರದರ್ಶಕ ವಸ್ತು. ಅದು ತಮ್ಮ ಮೂಲಕ ಬೆಳಕನ್ನು ಹಾದು ಹೋಗಲಿಕ್ಕೆ ಬಿಡೋದಿಲ್ಲ. ಕಲ್ಲು, ದಪ್ಪ ಬಟ್ಟೆ, ಮರದ ಹಲಗೆ, ರಟ್ಟು, ಇಟ್ಟಿಗೆ ಈ ವಸ್ತುಗಳೆಲ್ಲ ಕೂಡ ಅಪಾರದರ್ಶಕ ವಸ್ತು. ಹಾಗಾದರೆ ಮಿತ ಪಾರದರ್ಶಕ ವಸ್ತುಗಳು ಯಾವುದೆಲ್ಲ? ಪ್ಲಾಸ್ಟಿಕ್ ಹಾಳೆ, ಟ್ರೇಸಿಂಗ್ ಪೇಪರ್. ನೀವು ಒಂದು ಪೇಪರಿಗೆ ಸ್ವಲ್ಪ ಎಣ್ಣೆ ಹಾಕಿ ನಿಮ್ಮ ಅಡ್ಡ ಕಣ್ಣಿಗೆ ಇಟ್ಕೊಂಡ್ರೆ ಎದುರಿಗಿದ್ದ ವಸ್ತು ಫುಲ್ ಕಾಣಲ್ಲ, ಸ್ವಲ್ಪ ಸ್ವಲ್ಪ ಕಾಣ್ತದೆ. ಹಾಗೆ ಸ್ವಲ್ಪ ಸ್ವಲ್ಪ ನಮಗೆ ನಮಗೆ ಕಾಣುವಂತಹ ವಸ್ತುಗಳನ್ನು ನಾವು ಮಿತ ಪಾರದರ್ಶಕ ವಸ್ತುಗಳು ಅಂತ ಕರಿತೇವೆ. ಅಂದರೆ ಈ ಮಿತ ಪಾರದರ್ಶಕ ವಸ್ತುಗಳು ತಮ್ಮ ಮೂಲಕ ಸ್ವಲ್ಪ ಪ್ರಮಾಣದಲ್ಲಿ ಬೆಳಕನ್ನು ಹಾದು ಹೋಗಲಿಕ್ಕೆ ಬಿಡ್ತದೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಥ್ಯಾಂಕ್ ಯು.